ಅಡು ಮೀನನ್ನು ತೆಕೊಂಡ್ಕೊಂಡಿರ್ತೀವಿ. ಒಂದು 20 ಪೀಸ್ ಇತ್ತು ಅಡು ಮೀನು. ಆಮೇಲೆ ಇದು ಒಂದು ಕಡೆ ಕಾಯಿಯನ್ನು ತುರಿದುಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಮಸಾಲೆಗೆ ಬೇಕಾದಂಥ ಐಟಮ್ಗಳು, ಮೊದಲಿಗೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಅದನ್ನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1.5 ಚಮಚದಷ್ಟು ಧನಿಯಾ, ಕಾಲು ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಬಡೆ ಸೊಪ್ಪು ಅಂತ ಸೋಂಪು ಅಂತ ಹೇಳ್ತಾರೆ ಅದು, ಕಾಳು ಮೆಣಸು 1/4 ಚಮಚದಷ್ಟು, ಓಮ 1/2 ಚಮಚದಷ್ಟು, ಸ್ವಲ್ಪ ಮೆಂತೆ, ಒಂದು ಚಿಟಿಕೆಯಷ್ಟು ಅರಿಶಿನ, ಲಿಂಬೆ ಹುಳಿ, ಇದು ಹುಣಸೆ ಹುಳಿ ತಗೊಂಡಿದ್ದೀನಿ. ಮತ್ತು ನೀರುಳ್ಳಿ ಸ್ವಲ್ಪ, ಮತ್ತು ಬೆಳ್ಳುಳ್ಳಿ ಒಂದು 4-5 ಎಸಳು ಬೆಳ್ಳುಳ್ಳಿ ತೆಗೆದುಕೊಂಡು ಗ್ರೈಂಡರ್ಗೆ ಹಾಕುವಂಥದ್ದು. ನೈಸಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಅಷ್ಟರೊಳಗೆ ಮೀನನ್ನು ಕುಚ್ಕೊಂಡು ಬಂದಿದ್ದೀನಿ ನಾನು. ಗ್ರೈಂಡರ್ಗೆ ರುಬ್ಬಿದ್ದಾಯಿತು. ಮಸಾಲೆ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೊಂದು 2 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕಿ ಜಜ್ಜಿ ಶುಂಠಿ ಹಾಕಿದ್ದೀನಿ. ಜಜ್ಜಿಕೊಂಡು ಶುಂಠಿಯನ್ನು ಹಾಕಿದ್ದೀನಿ. ಇವಾಗ ಒಲೆ ಮೇಲೆ ಅದನ್ನು ಇಟ್ಕೊಂಡು, ಅಂದರೆ ಗ್ಯಾಸ್ ಮುಗ್ದಿತ್ತು ನಮ್ಮದು, ಹಾಗೆ ಒಲೆ ಮೇಲೆ ಸಾರು ಮಾಡ್ತಿದ್ದೀನಿ. ಒಳ್ಳೆ ಕುದಿ ಬರಬೇಕದು. ಒಳ್ಳೆ ಕುದಿ ಬಂದ ಮೇಲೆ ಅದಕ್ಕೆ ಮೀನನ್ನು ಹಾಕುವಂಥದ್ದು. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಸೊ ಅದು ಉಪ್ಪು ಹಾಕಿಕೊಂಡಿರುವಂಥ ವಿಡಿಯೋ ಇಲ್ಲಿ ಮಾಡಲಿಲ್ಲ ನಾನು. ಒಳ್ಳೆ ಕುದಿ ಬಂದಾಗ ಮೀನೆಲ್ಲವನ್ನು ಹಾಕಿಕೊಳ್ಳೋದು. ಕುದಿ ಬರ್ತಿತ್ತು. ಇವಾಗ ಸಾರು ರೆಡಿ ಆಯಿತು. ಅಡು ಮೀನು ಸಾರು